ಮೊದಲನೇದಾಗಿ 9% ಮೀಸಲಾತಿಯನ್ನು ಕೊಟ್ಟಿರೋ ಒಳ ಮೀಸಲಾತಿಯನ್ನು ಕೊಟ್ಟಿರೋದಕ್ಕೆ ತೆಲಂಗಾಣದ ಮುಖ್ಯಮಂತ್ರಿ ಆದ ರೇವಂತ್ ರೆಡ್ಡಿ ಅವರಿಗೆ ನಮ್ಮ ಸಮಾಜದ ಕಡೆಯಿಂದ ಮೊದಲು ಹೃತ್ಪೂರ್ವಕ ಒಂದು ಧನ್ಯವಾದಗಳು ತಿಳಿಸ್ತೇವೆ. ಎರಡನೇದಾಗಿ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಇಡೀ ದೇಶಾದ್ಯಂತ ಆಯಾ ರಾಜ್ಯಗಳಿಗೆ ಮಾಡುವ ಒಂದು ಅವಕಾಶ ಆಗಲಿ ಅಥವಾ ಅವ್ರಿಗೆ ಆದೇಶ ಆಗಲಿ ನೀವು ನಿಮ್ಮ ಒಂದು ಲೆವೆಲ್ದಾಗೆ ಮಾಡಬೇಕಂತೇಳಿ ಅನ್ನೋ ಆದೇಶ ಮಾಡಿದರು. ಆದರೂ ಸಹ ಅವಾಗೂ ಮೊದಲನೇ ಬಾರಿಗೆ ಸದನದಲ್ಲಿ ಎದ್ದು ಫಸ್ಟ್ ಟೈಮ್ ನಾನೇ ಮಾಡ್ತೀನಿ, ಫಸ್ಟ್ ನಾನು ಒಳ ಮೀಸಲಾತಿಯನ್ನು ಮೊದಲನೇ ಬಾರಿಗೆ ನಾನೇ ಮಾಡ್ತೀನಿ ಅಂತೇಳಿ ರೇವಂತ್ ರೆಡ್ಡಿ ಅವ್ರು ಮಾಡಿದರು. ಅದೇ ರೀತಿಯಾಗಿ ಅವ್ರು ನಡೆದುಕೊಂಡಿದ್ರು. ಅವರಿಗೆ ಮತ್ತೊಂದು ಸರ್ತಿ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಕರ್ನಾಟಕದಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರಿಗೆ ಏನಾಗಿದೋ ಗೊತ್ತಿಲ್ಲ. ಅವ್ರು ಕುರ್ಚಿ ಆಸೆನೇ ಮೇಲೆ ಅವ್ರಿಗೆ ಮೊದಲು ಕುರ್ಚಿ ಬೇಕು, ಜನರು ಬೇಡ, ಜನರ ಸಮಸ್ಯೆಗಳು ಬೇಡ, ಅದು ಏನೂ ಬೇಡ. ಇನ್ನೊಂದು ರೀತಿ ಹೇಳ್ತಾ ಇದ್ದೀವಿ, ಇದೇ ರೀತಿಯಾಗಿ ನೀವು ಮುಂದುವರ್ಸ್ಕೊಂಡು ಹೋದರೆ 3 ತಿಂಗಳು ಹೇಳಿದ್ರಿ, 3 ತಿಂಗಳು ಅವಧಿನೂ ಮುಗೀತು. ಇದೇ ರೀತಿ ನೀವು ಮಾಡ್ಕೊಂಡು ಹೋದರೆ ದೊಡ್ಡ ಪ್ರಮಾಣದ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಈ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಹುಡ್ಕೋಬೇಕು. ನೀವು ಹೇಳ್ತಾ ಇದ್ದೀರಿ ನಾವು ಅಹಿಂದ ಪರ ಇದ್ದೀನಿ, ನಾ ದಲಿತ ಪರ ಇದ್ದೀನಿ, ದಲಿತ ಪರ ಮಾಡೇ ಮಾಡ್ತೀನಿ ನೀವು ಮಾಡ್ತೀನಿ ಅಂದೋ ಮಾಡಿ ತೋರಿಸಿದಾರೆ ಅವರು. ನಿಮ್ಗೇನಾಗ್ಯದ್ರಿ? ನೀವು ಯಾರ ಮಾತು ಕೇಳ್ತಾ ಇದ್ದೀರಿ? ಯಾರಿದ್ದಾರೆ ಇದರಿಂದ? ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಜನ ನಮ್ಮ ಸಮಾಜ ನಿಮ್ಮ ಮೇಲೆ ಭಾಳ ವಿಶ್ವಾಸನ ಇಟ್ಕೊಂಡಿದೆ. ವಿಶ್ವಾಸನ ಮುಖಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಇದೊಂದು ಒಳ ಮೀಸಲಾತಿಯನ್ನು ಇದು 1 ತಿಂಗಳಲ್ಲಿ, ಇದೊಂದು ಫೆಬ್ರವರಿ ತಿಂಗಳಲ್ಲಿ ಕೊನೆ ಅಂತರವರೆಗಾದರೂ ಮಾಡಿ ಸೊ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬೋದು. ಇಂದು ದೇಶದ ಪ್ರಥಮ ರಾಜ್ಯವಾದಂಥ ತೆಲಂಗಾಣ ರಾಜ್ಯದಲ್ಲಿ ಮೀಸಲಾತಿಯನ್ನು ಜಾರಿ ತಂದಂಥ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಾದ ರೇವಂತ್ ರೆಡ್ಡಿ ಅವರಿಗೆ ಮಾದಿಗ ಸಮಾಜ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇವೆ. ಅಲ್ಲಿನ ಜನರಿಗೆ ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ತಿಂಗಳಿಂದ ನಾಗಮೋಹನ್ ದಾಸ್ ಅವರು ವರದಿ ಸಿದ್ಧಪಡಿಸಿದ್ದು ಈ ಬರುವ ಮಾರ್ಚ್ 7ರಂದು ಬಜೆಟ್ ಅಧಿವೇಶನದಲ್ಲಿ ಸನ್ಮಾನ್ಯ ಶ್ರೀಯಾದಂಥ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ ಸದನದಲ್ಲಿ ಈ ಮೀಸಲಾತಿಯನ್ನು ಪ್ರಕಟಿಸಿ ಜಾರಿಯಲ್ಲಿ ತರಬೇಕಂತೇಳಿ ಜಿಲ್ಲಾ ಮಾದಿಗ ಸಂಘ ಒಕ್ಕೂಟದಿಂದ ನಾವು ಒತ್ತಾಯಪಡಿಸುತ್ತೇವೆ. जो तेलंगाना गवर्नमेंट के CM है रेवंत रेड्डी ने सदाशिव जो वलमिसलाती था उसका जारी किया है और उसको हमारा समाज की तरफ से अभिनंदन देते हुए और यहाँ के कर्नाटक गवर्नमेंट से भी हम गुजारिश करते हैं जो वलमिसलाती का जो सब्जेक्ट है अति शीघ्र में यहाँ भी ये जो वला मिसलाती करके हर लोगों का भला करना बोलकर हम CM से आग्रह करते हैं।